ಬಿಜೆಪಿಯವರಿಗೆ ಕೆಲಸ ಇಲ್ಲ, ಅವ್ರಿಗೆ ನಿಜವಾದಂಥ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಇಲ್ಲ, ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ಓದಬೇಕು ಅಂತ ಅವ್ರಿಗೆ ಇಷ್ಟ ಇಲ್ಲ, ಅವರಲ್ಲಿ ತೊಂದರೆ ಕೊಡಬೇಕು, ಅವ್ರಿಗೆ ಹಿಂಸೆ ಮಾಡಬೇಕು, ಅವ್ರಿಗೆ ಖಿನ್ನತೆ ಬರುವಂಥ ವ್ಯವಸ್ಥೆ ಬರಬೇಕು ಅಂತ ಆಸಕ್ತಿ ಇದ್ದರೆ ಅವ್ರು ಇದೆಲ್ಲ ಹೇಳಲಿ. ಒಬ್ಬರು ಜನವಾರ ತೆಗಿಬೇಕು ಅಂತ ಹೇಳಿದ್ರೆ ಅದು ಖಿನ್ನತೆ ಆಗಲ್ವಾ ಆ ವಿದ್ಯಾರ್ಥಿಗೆ? ಒಬ್ಬರಿಗೆ ನೀವು ತಿಲಕ ತೆಗೀರಿ ಅಂತ ಹೇಳಿದ್ರೆ ಅವ್ರಿಗೆ ಖಿನ್ನತೆ ಆಗೋದಿಲ್ವಾ? ಒಬ್ಬರಿಗೆ ನೀವು ಹೆಡ್ ಸ್ಕಾರ್ಫನ್ನು ಹಿಜಾಬನ್ನು ತೆಗೀರಿ ಅಂತ ಹೇಳಿದ್ರೆ ಅವ್ರಿಗೆ ಖಿನ್ನತೆ ಆಗೋದಿಲ್ವಾ? ಒಬ್ಬರಿಗೆ ನೀವು ಬೇರೆ ಈ ಥರ ಏನಾದರೂ ಅವರು ವಿಭೂತಿ ಹಾಕೊಂಡು ಬಂದರೆ ನೀವು ತೆಗೀರಿ ಅಂತ ಹೇಳಿದ್ರೆ ಖಿನ್ನತೆ ಆಗೋದಿಲ್ವಾ? ಅದಕ್ಕೆ ಮಕ್ಕಳು ಶಾಲೆಗಳಿಗೆ ಹೋದಾಗ ಯಾವುದೇ ರೀತಿಯ ಅವರ ಒಂದು ಕೆಟ್ಟ ವಾತಾವರಣ ಬರುವಂಥದ್ದಕ್ಕೆ ಅವಕಾಶ ಸಿಗಬಾರ್ದು. ಕೆಲವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಅವನು ಹಿಂದೆ ಒಬ್ಬ ಜನವಾರ ತೆಗಿರಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಅದು ಮಾಡಬಾರ್ದಾಗಿತ್ತು. ಸೊ ಈ ಥರದ್ದೆಲ್ಲ ಆಗಬಾರ್ದು. ಒಳ್ಳೆಯ ಒಂದು ಸುಸಜ್ಜಿತವಾದ ವಾತಾವರಣ ನಮ್ಮ ಶಾಲೆಗಳಿರಬೇಕು ಅಂತ ಆ ವಿಚಾರ ಅದು ಬೇಡ ಅಂತ ಹೇಳಿದ್ರೆ ಇವರು ಬಿಜೆಪಿಯವರು ಹೋರಾಟ ಮಾಡಿ. ಬಿಜೆಪಿಯವರು ನಿಜವಾಗ್ಲೂ ಯಾವ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೇನಾದರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಮತ್ತು ಅವರ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ ಇವತ್ತು ಕೇಂದ್ರದ ವಿರುದ್ಧ ನೀಟ್ ಯಾವ ರೀತಿಯಾಗಿ ನಡ್ಕೊಂಡ್ಬಂದಿದೆ ಮತ್ತು ನ್ಯಾಷನಲ್ ಸಂಸ್ಥೆ ಏನಿದೆ NTA ಇರಬೇಕು, ಆ ಸಂಸ್ಥೆ NTA ಸಂಸ್ಥೆ ಅವರು ಕಂಪ್ಲೀಟ್ ಫೇಲಿಯರ್. ಇದು ಇವತ್ತು ಇಡೀ ದೇಶ ಎಲ್ಲ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇವತ್ತು ಅವರ ಒಂದು ಭವಿಷ್ಯಕ್ಕೆ ಎಷ್ಟು ದೊಡ್ಡ ಒಂದು ಮಾರಕ ಆಗಿದೆ. ಅದಕ್ಕೆ ಕರ್ನಾಟಕ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ನೀಟನ್ನು ತೆಗೆದಾಕಿ ಎಲ್ಲವನ್ನು ಕೂಡ ಕೇಂದ್ರೀಕೃತ ಮಾಡಿಕೊಂಡು ಎಲ್ಲವೂ ಕೂಡ ದೆಹಲಿಯಲ್ಲೇ ತೀರ್ಮಾನ ಆಗುವಂಥದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಇವತ್ತು ಮುಂದಿನ ದಿವಸಗಳಲ್ಲಿ ಏನು ಹಿಂದೆ ನಮ್ಮಲ್ಲಿ ನಮ್ಮ ರಾಜ್ಯದ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮಲ್ಲೇ ಇಲ್ಲಿ ಕಾಲೇಜ್ಗಳಿದೆ, ನಮ್ಮದೇ ಇಲ್ಲಿ ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಡಿಪ್ಲೊಮಾ ಇದೆ, ಟೆಕ್ನಿಕಲ್ ಇದೆ, ಎಲ್ಲ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಮಗೆ ಇಲ್ಲಿ ಅವಕಾಶ. ಹಿಂದೆ ನಾವು CET ನಾವೇ ಮಾಡಿದ್ದು. ಅದಕ್ಕೋಸ್ಕರ ನಮ್ಮ ರಾಜ್ಯದ ಮಕ್ಕಳಿಗೆ ಇದು ರಾಜ್ಯದ ಸಬ್ಜೆಕ್ಟು, ಅದು ಎಜುಕೇಷನ್ನು ರಾಜ್ಯದ ಸಬ್ಜೆಕ್ಟು. ಸೊ ರಾಜ್ಯದ ಈ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವಂಥದ್ದು ಕೂಡ ರಾಜ್ಯಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ಅಲ್ಲೇನೋ ಅವ್ರು ಗೊಂದಲ ಸೃಷ್ಟಿ ಮಾಡಿಕೊಂಡು ಇವತ್ತು ಎಲ್ರಿಗೂ ತೊಂದರೆಗೆ ಸಿಕ್ಕಾಕ್ಸ್ತಿ. ಸೊ ಅದರ ಬಗ್ಗೆ ಇವರು ಮಾತಾಡಲಿ. ಆರ್ ಅಶೋಕ್ ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರಿಗೆ ಒಂದು ಚೂರು ಕಾಳಜಿ ಇಲ್ಲ. ಹೇಗೆ ಆ ಸಂಸ್ಥೆಗಳಲ್ಲಿ ಇವರಿಗೆ ತೊಂದರೆಗೆ ಸಿಕ್ಕಾಕ್ಸಬೇಕು, ಆ ಕೋಮುವಾದದ ವಾತಾವರಣ ನಿರ್ಮಾಣ ಮಾಡಬೇಕು, ಅಷ್ಟಕ್ಕೆ ಅವ್ರ ಕಾರ್ಯಕ್ರಮ ಇದೆ. ನೋಡಿ, ಕೇಸರಿ ಶಾಲ್ ಹಾಕೊಂಬರೋದು, ಹಸಿರು ಶಾಲ್ ಹಾಕೊಂಬರೋದು, ನೀಲಿ ಶಾಲ್ ಹಾಕೊಂಬರೋದು, ಅದು ಯಾವ ಮಾನದಂಡದಲ್ಲಿ ಒಂದು ಸಮವಸ್ತ್ರಕ್ಕೆ ಅದು ಒಪ್ಪಿಗೆ ಇರ್ತದೆ? ಕೇಸರಿ, ನೀಲಿ, ಕೆಂಪು, ಹಸಿರು, ಬಿಳಿ ಯಾವುದೇ ಇರ್ಬೋದು. ಶಾಲ್ ಹಾಕೊಂಬರೋದಕ್ಕೆ ಯಾವುದೇ ಒಂದು ಇದಕ್ಕೆ ಸಮವಸ್ತ್ರದಲ್ಲಿ ಕೇಸರಿ ಅಂತ ಒಂದೇ ಯಾಕೆ ಹೇಳ್ತೀರಾ? ಬೇರೆ ಕಲರ್ಗಳು ಯಾಕೆ ಹೇಳಲ್ಲ ನೀವು? ಕೇಸರಿ ಒಂದೇನ ಬಣ್ಣ ಇರೋದು? ಸುಮಾರು ಬಣ್ಣಗಳಿದೆ. ಅದನ್ನ ಹೆಂಗೆ ಒಂದು ಸಮವಸ್ತ್ರ ಅಂತ ಹೇಳಿದಾಗ ಒಂದು ಶಾಲೆಯಲ್ಲಿ ಒಂದು ಸಮವಸ್ತ್ರ ಇರ್ತದೆ, ಖಾಕಿ ಸಮವಸ್ತ್ರ ಅಥವಾ ಹಸಿರು ಮತ್ತು ಬಿಳಿ. ಆ ಸಮವಸ್ತ್ರಕ್ಕೆ ಅನುಗುಣವಾಗಿ ನೀವು ಹಾಕೊಂಡ್ಬರ್ಬೇಕು. ಈ ಶಾಲ್ಗಳು ಹಾಕೊಂಡ್ಬರೋದಕ್ಕೆ ಎಲ್ಲಿ ಕೊಡ್ತಾರೆ? ನೋಡಿ, ಹಿಜಾಬ್ ಅಂದ್ರೆ ಏನು? ಒಂದು ಸ್ಕಾರ್ಫ್,